ರಿಷಿಕ್ ಅವರೇ, ಅದೊಂದು ಮಾತಿದ್ದೀರಾ, ಮನೆ ಒಂದು 3 ಬಾಗ್ಲು, ಮನೆ ಒಂದು 3 ಬಾಗ್ಲು ಅಂತ. ಬಟ್ ಬಿಜೆಪಿಲಿ ಮನೆ ಒಂದು 100 ಬಾಗ್ಲಾಗಿದೆ. ಈಗ ಇವ್ರು ಹಿಂಗೆ ಕಚ್ಚಾಡ್ತಾ ಇದ್ರೆ, ಲೀಡರ್ಶಿಪ್ ಒಂದು ಕೊರತೆ ಅವರಲ್ಲಿ ಕಾಣ್ತಾ ಇದ್ರೆ, ನಿಮಗೆ ಏನ್ ಲಾಭ? ಮೇ ಬಿ ದಿಸ್ ಇಸ್ ದ ರೈಟ್ ಟೈಮ್ ಅಂತ ನೀವು ಈ ಮೈತ್ರಿ ಬಗ್ಗೆ ಒಂದು ಯೋಚನೆ ಮಾಡಕ್ಕೆ, ಡಿಸಿಷನ್ ತಗೊಳಕ್ಕೆ ಅಂತ JDSಗೆ? ಮೇಡಮ್ ನೋಡಿ, ನಮ್ಮ NDA ಮೈತ್ರಿಕೂಟದಲ್ಲಿ ಅಂತ BJP ಅವರ ಬಗ್ಗೆ ತಾವು ಮನೆ ಒಂದು 100 ಬಾಕ್ಲು ಅಂತ ಏನು ಹೇಳ್ತಾ ಇದ್ದೀರಾ, ಆ ರೀತಿ ಯಾವ 100 ಬಾಕ್ಲು ಇಲ್ಲ. ಅದು ಹೊರಗಡೆ ಹಂಗೆ ಕಾಣಿಸ್ಬೋದು, ಬಟ್ ಹೆಚ್ಚಿನ ಅದರ ಮಾಹಿತಿ ನಮ್ಮ BJP ಸ್ನೇಹಿತರು ಕೊಡ್ತಾರೆ. ಅಲ್ಲ ಇಲ್ಲ, ನಾನು ಹೇಳ್ತೀನಿ. ಈಗ BJP ಅವ್ರದ್ದು ಅವ್ರು ಸಮರ್ಥನೆ ಮಾಡ್ಕೊಳ್ತಾರೆ, ಅವರು ಹೇಳ್ತಾರೆ. ಈಗ ಅವರ ಬಾಂಧವ್ಯ ಚೆನ್ನಾಗಿದೆ. ಬಟ್ ಇಲ್ಲಿ ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರದವರು ಮುಂಚೆ ಏನು ಅನ್ಕಂಡೀಷನಲ್ ಗ್ಯಾರಂಟೀಸ್ ಅಂತ ಹೇಳಿದ್ರು. ಅದಾದ್ಮೇಲೆ ಪಾರ್ಷಿಯಲ್ ಕಂಡೀಷನ್ಸ್ ಅಂತ ಬಂತು. ಈಗ ಎಲ್ಲ ಪರಿಷ್ಕರಣೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ 3 ವರ್ಷದಲ್ಲಿ ತಾವೇನಾದ್ರು ಗಮನಿಸೋದಾದ್ರೆ, ಸರಿ ಸುಮಾರು 1.5 ಲಕ್ಷ ಕೋಟಿ ನಿಮಗೆ ಕೆರೆಯಲ್ಲಿ ಕಷ್ಟಪಟ್ಟು ತುಂಬಿಸಿಟ್ಟಿರುವಂತಹ ನೀರು ಚೆಲ್ಲಿ ಹೋದ್ಮೇಲೆ ನಾವು ಎಲ್ಲೋಯ್ತು ನೀರು ಅಂತ ಹುಡುಕ್ತೀವಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಈಗ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು. ಈಗ ಇದೇ ಸನ್ಮಾನ್ಯ ಸಿದ್ದರಾಮಯ್ಯನವರು FD ಅವರ ಅಂಡರ್ಲೇ ಇಟ್ಕೊಂಡಿದ್ರು. ಈಗ ಈ 3 ವರ್ಷ ಪರಿಷ್ಕರಣೆ ಮಾಡದಿರುವಂಥದ್ದು ಸನ್ಮಾನ್ಯ DK ಶಿವಕುಮಾರ್ ಅವ್ರು ಬಂದ ಮೇಲೆ ಏನಾದ್ರು ಸಡನ್ ಆಗಿ ನಿದ್ದೆಯಿಂದ ಎದ್ಬಿಟ್ರ, ಅಥವಾ ಈ ಹಿಂದೆ ಏನಾದ್ರು ನಾವು ತೆರಿಗೆ ಕಟ್ಟಿರುವಂತಹ ಹಣದಲ್ಲಿ ನಾಟಿ ಕೋಳಿ ಮಾಡ್ಕೊಂಡು ಮುದ್ದೆ ತಿನ್ಕೊಂಡು ಏನಾದ್ರು ನಿದ್ದೆ ಮಾಡ್ತಾ ಇದ್ರ ಸಿದ್ದರಾಮಯ್ಯನವ್ರ ಸರ್ಕಾರ 3 ವರ್ಷದಿಂದ? ಫಸ್ಟ್ ಫೈನಾನ್ಷಿಯಲ್ ಇಯರ್ ಆಗಿದ ತಕ್ಷಣ ಇದೇ ಪರಿಷ್ಕರಣೆ ಮಾಡ್ಬೋದಾಗಿತ್ತಲ್ಲ ತಮಗೆ. ಅವಾಗ ನಿಮ್ಗೆ ಅಭಿವೃದ್ಧಿ ಹಣಗಳು ಸಿಕ್ತಿತ್ತಲ್ವಾ? ಸೊ 3 ವರ್ಷ ಆದ್ಮೇಲೆ ಇದೇ ಪ್ರಶ್ನೆ ಕೇಳಿ. ಇದು ಒಂದು ಮಾಧ್ಯಮಗಳಲ್ಲಿ ಬಿಜೆಪಿ JDS ವಕ್ತಾರರು ಆಕ್ಟಿವ್ ಆಗಿರುವಷ್ಟು ರಾಜ್ಯದಲ್ಲಿ ನೀವು ವಿರೋಧ ಪಕ್ಷವಾಗಿ ನೋಡಿ, ಕಾಂಗ್ರೆಸ್ ಹೆದ್ರದು ನಿಮಗೆ ನೋಡಿದ್ರೆ ನಿಮಗೆ ಹೆಂಗಾಗತ್ತೆ ಗೊತ್ತಾ? ಅವ್ರಿಗೆ ದಾರ್ಷ್ಟ್ಯ, ಇವರೇ ಕಿತ್ತಾಡ್ಕೊಳ್ಳೋಣ, ಬೇಕಾಗಿರೋ ಬಿಲ್ ಪಾಸ್ ಮಾಡ್ಕೊಳ್ಳೋಣ, ಬೇಕಾಗಿರೋ ಯೋಜನೆಗಳನ್ನ ನನ್ ಮೂಗಿನ ನೇರಕ್ ಮಾಡ್ಕೊಳ್ಳೋಣ. ನಿಮಗೆ ಹೆದ್ರದೇ ಇಲ್ಲ ರೀ, ಅವರು ಕೇರ ಮಾಡಲ್ಲ ನಿಮ್ಮನ್ನ. ಹೆದ್ರದೋಗ್ಲಿ, ನಮಗಲ್ಲ, ಅವರ ಆತ್ಮಸಾಕ್ಷಿಗಾದ್ರೂ ಎದುರ್ಕೋಬೇಕು. ಕಾಂಗ್ರೆಸ್ ಅವ್ರಿಗೆ ಆತ್ಮಸಾಕ್ಷಿ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಅವ್ರು ಯಾವುದೇ ಕೇಳಿದ್ರು ತಮ್ಗೆ ಹೇಳುವಂಥದ್ದು ಒಂದೇನೆ, ಗ್ಯಾರಂಟಿ ಈಸ್ ಈಕ್ವಲ್ ಟು ಡೆವಲಪ್ಮೆಂಟ್. ಗ್ಯಾರಂಟಿನೇ ಅಭಿವೃದ್ಧಿ ಅಂತ ಹೇಳ್ತಾರೆ. ಸೊ ಆಯ್ತು, ಆ ಗ್ಯಾರಂಟಿನಾದ್ರು ಸರಿಯಾಗಿ ಅಭಿವೃದ್ಧಿ ಮಾಡಿದಾರ ಅಂತ ಹೇಳಿದ್ರೆ, ಆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಏನ್ ಮಾಡಿ ಇಟ್ಕೊಂಡಿದ್ದಾರೆ ಸಂಬಳಗಳನ್ನ ಕೊಟ್ಕೊಂಡು ನಮ್ಮ ತೆರಿಗೆ ಹಣದಲ್ಲಿ, ಅವ್ರು ಏನ್ ಕತ್ತೆ ಕಾಯ್ತಾ ಇದ್ರ ಕುತ್ಕೊಂಡು. ಸೊ ಎನಿವೇಸ್, ಇವಾಗ ಪರಿಷ್ಕರಣೆ ಮಾಡ್ಬೇಕು ಅಂತ ಬಂದಿದ್ರೆ ಅದೊಂದು ಇಟ್ಕೊಳ್ಳೋಣ. ಆದ್ರೆ ಈಗ ಏನಾಗ್ತಾ ಇದೆ, SIR ನ ಕೂಡ ಅದಕ್ಕೆ ಲಿಂಕ್ ಮಾಡಕ್ ಹೋಗ್ತಾ ಇದಾರೆ. ನಿಮ್ಗೆ ಈಗ ಏನದು ಗೃಹ ಜ್ಯೋತಿ ನಾವು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಅಲ್ಲಿ ತಮಗ್ ಬೇಕಾಗಿರುವಂತದ್ದು ಅವರು ಆ ಒಂದು ಮಾನದಂಡದಲ್ಲಿ ಬರ್ತಾರಾ ಬರಲ್ವಾ ಅಷ್ಟೇನೆ. ನಿಮ್ಗೆ ಜಾತಿ ಪ್ರಮಾಣ ಯಾಕೆ ಬೇಕು ಕಾಂಗ್ರೆಸ್ ಅವ್ರಿಗೆ? ಕೇಳಿಸ್ಕೊಳ್ಳಿ, ಈಗ ಮೂಡಾಯಿಂದ ಹಿಡ್ಕೊಂಡು ಅದೇನೋ ಸರ್ವೆ ಮಾಡ್ತೀವಿ, ಸೆನ್ಸಸ್ ಮಾಡ್ತೀವಿ ಅಂತ 600 ಕೋಟಿ ಖರ್ಚು ಮಾಡಿದ್ರು. ಅದ್ ಎಲ್ಲೋಯ್ತು ರಿಪೋರ್ಟ್ ಅಂತ ಇಲ್ಲಿವರೆಗೂ ನಮಗೆ ಗೊತ್ತಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಇಳಿಯೋದಕ್ಕಿಂತ ಮುಂಚೆ ನಿಮಗೆ ಯಾವುದೋ ಒಂದು ಜಾತಿ ಗಣತಿ ಅಂತ ಮಾಡಿದ್ರು. ರಿಷಿಕ್ ಅವರೇ, 3 ವರ್ಷದಿಂದ ಕಾಂಗ್ರೆಸ್ನವರು DK ಶಿವಕುಮಾರ್ ನಿದ್ರೆ ಮಾಡ್ತಾ ಇದ್ರೋ ಅಲ್ವೋ ಗೊತ್ತಿಲ್ಲ. ನೀವಿಬ್ರಂತೂ ತುಂಬಾ ಚೆನ್ನಾಗಿ ಗಾಢವಾದ ನಿದ್ರೆ. ಎಕ್ಸಾಂಪಲ್ ಕೇಳಿಸ್ಕೊಳ್ಳಿ, ಈ ಬಿಡದಿಗಿಂತ ಒಂದು ವೆಪನ್ ಬೇಕಾ ನಿಮಗೆ? ಬಿಡದಿಗಿಂತ ನೀವು ಒಬ್ಬೊಬ್ರೆ ಹೋಗ್ತಿರಲ್ಲ, ಕರ್ಕೊಂಡು ಹೋಗ್ರಿ. ಮದುವೆ ಯಾಕ್ರಿ ಆಗಿದ್ದೀರಿ ನೀವು? ನೋಡಿ, ನೀವು ಗಂಡ ಹೆಂಡತಿ ರೀತಿ ಹೇಳೋದು ಅಂತ ಹೇಳಿದ್ರೆ, ಗಂಡ ದುಡಿಬೇಕು, ಹೆಂಡತಿನೂ ದುಡಿಬೇಕು, ಇಬ್ರು ಒಂದೇ ಕಡೆ ದುಡಿಬೇಕು ಅಂತ ಏನಿಲ್ಲ. ಸಂಸಾರ ನಡೆಸೋದಕ್ಕೆ ಒಬ್ಬರು ಒಂದ್ ಕಡೆ ದುಡಿದ್ರು ಸಾಕು. ಅರ್ಥ ಆಗ್ತಾ ಇದೆಯಾ? ಸೊ ನೀವು ಹೇಳೋದೇ ಮಾತಾಡೋದಾದ್ರೆ, ಗಂಡ ಒಂದ್ ಕಡೆ ದುಡಿದ್ರೆ ಹೆಂಡತಿ ಇನ್ನೊಂದ್ ಕಡೆ ದುಡಿದ್ರು ನಾವು ಸಂಸಾರ ನಡೆಸ್ತಾ ಇದೀವಿ ಚೆನ್ನಾಗೇನೆ. ಹೊರಗಡೆ ಅವ್ರಿಗೆ ಹಂಗ ಅನಿಸ್ತಿದೆ, ನೀವು ಜೊತೆಲಿ ಕಾಣಿಸ್ತಾ ಇಲ್ಲ ಅಂತ ಅಷ್ಟೇ. ಬಾಂಧವ್ಯ ಚೆನ್ನಾಗಿದೆ ಸರಿ ಇರ್ಲಿ, ಹಂಗಂತ ಅಂದ್ಬಿಟ್ಟು ನಾವು ಅಲ್ಲ ಕೈ ಹಿಡ್ಕೊಂಡು ವಾಕ್ ಮಾಡಕ್ಕಾಗಲ್ಲ. ಇರ್ಲಿ, ಲೈಟರ್ ನೋಟ್. ಬಟ್ ನೀವು ಹೇಳಿದ್ದು ನಿಜ. ಈಗ ವಿರೋಧ ಪಕ್ಷವಾಗಿ ನಾವು ಸದನದಲ್ಲಿ ಚಾಟಿ ಬೀಸ್ತಾ ಇದೀವಿ, ಮಾಧ್ಯಮದಲ್ಲಿ ಕೂತ್ಕೊಂಡು ಚಾಟಿ ಬೀಸ್ತಾ ಇದೀವಿ, ಆಮೇಲೆ ಪ್ರತಿಯೊಂದು ಕಡೆ ಯಾವುದೇ ಮುಷ್ಕರಗಳಾಗ್ಲಿ, ಯಾವುದೇ ಪ್ರತಿಭಟನೆಗಳಾಗಲಿ ನಾವು ಮಾಡ್ತಾನೆ ಇದೀವಿ. ಆದ್ರೆ ಈ ದಪ್ಪ ಚರ್ಮ ಇರುವಂತಹ ಕಾಂಗ್ರೆಸ್ ಅವರು ನಾವು ನಡೆದಿದ್ದೇ ದಾರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇತ್ತೀಚೆಗೆ ಬರೀ 2 ಕಿಲೋಮೀಟರ್ಗೆ 1200 ಕೋಟಿ ಯಾರಿಗೆ ಕೊಡ್ತಾರೆ ನಿಮಗೆ? ಬೇಕರಿ ಸರ್ಕಲ್ ಇಂದ ಹೆಬ್ಬಾಳಕ್ಕೆ ತಗೊಬಂದು ನೀವು ಅಂಡರ್ ಟನಲ್ ಮಾಡ್ತಾ ಇದ್ರಲ್ಲ, ಇಸ್ ಇಟ್ ಫೀಸಿಬಲ್? ಇಟ್ಸ್ ನಾಟ್ ಅಟ್ ಆಲ್ ಫೀಸಿಬಲ್. ನಿಮಗೆ ಅದಾನಿ ಬಗ್ಗೆ ಅಷ್ಟೊಂದೆಲ್ಲ ಬೊಗಳೆ ಬಿಟ್ಕೊಂಡು ಓಡಾಡ್ತಾ ಇದ್ದಾರೆ. ನಿಮಗೆ ಟನಲ್ ರೋಡ್ ಇವಾಗ ನಿಮಗೆ ಫಸ್ಟ್ 6,000 8,000 ಕೋಟಿ ಇದ್ದಿದ್ದು 18,000 ಕೋಟಿಗೆ ಬಂತು. ಇವಾಗ 96% ಇಟ್ ಇಸ್ ಬೀನ್ ಅಪ್ರಿಶಿಯೇಟೆಡ್ ಅಂಡ್ ಇಟ್ ಇಸ್ ಗಿವನ್ ಟು ಅದಾನಿ ಗ್ರೂಪ್. ಸೊ ವಾಟ್ ನೈತಿಕತೆ ನಿಮ್ಗಿದೆ ಕಾಂಗ್ರೆಸ್ ಅವ್ರಿಗೆ ಮಾತಾಡಕ್ಕೆ? ಈಗ 32-33 ಸಾವಿರ ಹೇಳ್ತಾರೆ. ಜನಕ್ಕೆ ಯಾಕೆ ಸರ್ ಗೊತ್ತಾಗ್ತಾ ಇಲ್ಲ? ಮತ್ತೆ ನಾವು ತಲುಪಿಸ್ತಾ ಇದೀವಿ, ನಾವು ತಲುಪಿಸುವಂತ ಕೆಲಸ ಮಾಡ್ತಾನೆ ಇದೀವಿ. ಜನಗಳಿಗೆ ರಾಜಕಾರಣಿಗಳಿಂದ ಈ ತಾಂತ್ರಿಕ ವಿವರಣೆಗಳು ಬೇಕಾಗಿಲ್ಲ. ಜನಗಳಿಗೆ ಇದರಿಂದ ನನಗೆ ಒಳ್ಳೇದಾಗತ್ತಾ ಇಲ್ವಾ, ನನ್ನ ನಾಯಕ ಕ್ಯಾನ್ ಐ ಟ್ರಸ್ಟ್ ಹಿಮ್, ಒಂದು ರಾಜಕೀಯ ಪಕ್ಷವಾಗಿ ಇದು ಒಂದು ಸುಭದ್ರವಾಗಿ ನಿಲ್ಲಬಲ್ಲದ ಅಲ್ವಾ? ಅದಕ್ಕಿಂತ ಮುಖ್ಯವಾಗಿ ಈಗಿರೋ ಸರ್ಕಾರದ ಬಗ್ಗೆ ಅವ್ರಿಗೆ ಸಿಟ್ಟಿರಬೇಕು.
ಅಬ್ಸಲ್ಯೂಟ್ಲಿ ಯಾವ ರೀತಿ ಏನಾಗಿದೆ ಆಗಿದೆ ನೋಡಿ ಹೇಳಿ, ಸರ್, ಏನಾಗಿದೆ ಒಂದು ಪೀಕ್ ಅಂದ್ರೆ- ಒಂದ್ ಹೋಗ್ಬಿಡುತ್ತೆ. ಸೆಕೆಂಡ್ ಅವ್ರು ನಿಮ್ಮ ಮುಗಿಸ್ಬಿಡ್ಲಿ. ಸಮಸ್ಯೆ ಏನಾಗಿದೆ ಅಂದ್ರೆ, ನಾನು ಅದೇ ಹೇಳಕ್ ಕೊಟ್ಟಿದ್ದೆ, ಅದಾನಿ ಕೊಟ್ಟಿದ್ದಾರೆ ಅಂತೇಳಿ. ಈಗ ಯಾವುದೇ ರಾಜಕೀಯ ಪಕ್ಷ ಆಗಲಿ, ಕಾಂಗ್ರೆಸ್ ಇದ್ದಾಗ ಟಾಟಾ ಬಿರ್ಲಾ ಬಜಾಜ್ಗಳಿದ್ರು, ಈಗ ಅದಾನಿ ಅಂಬಾನಿಗಳಿದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಬ್ಬ ಉದ್ಯಮಿಯ ಆಶ್ರಯ ಬೇಕೇ ಬೇಕು, ಅಥವಾ ಅದರವೇ ಅನ್ಕೊಳ್ಳಿ, ಎಲ್ಲ ಉದ್ಯಮಿಗೂ ಒಂದು ರಾಜಕೀಯ ಪಕ್ಷ ಬೇಕಾಗುತ್ತೆ. Fair enough. ಅದು ಇಟ್ ನಾಟ್ ಓನ್ಲಿ ಇನ್ ಇಂಡಿಯಾ, ಇನ್ US ಆಲ್ಸೋ. ಅಮೆರಿಕದ ರಾಜಕೀಯ ಕಂಟ್ರೋಲ್ ಮಾಡೋದು ಸ್ಟ್ಯಾಂಡರ್ಡ್ ಆಯಿಲ್, ಡುಪಾಂಟು, JP ಮಾರ್ಗನ್ ಇವರೇ. ಅವ್ರು ಹೇಳಂದ್ರೆ ಹೇಳ್ತಾರೆ, ಕೂರ್ತಾರೆ ಟ್ರಂಪ್ ಬಿಟ್ ಕಾಯಿನ್ ಅಲ್ಲಿ ಈಸ್ ಕಂಟ್ರೋಲ್ ಬೈ ಬಿಟ್ ಕಾಯಿನ್ ಇಂಡಸ್ಟ್ರಿ. ಬಟ್ ಹಾಗಿರುವಾಗ ಅದು ಪ್ರಶ್ನೆ ಅದಲ್ಲ. ಈಗ ಟನಲ್ ರೋಡ್ ಬೇಕಾ ಬೇಡವಾ ಅದಲ್ಲ ಪ್ರಶ್ನೆ. ಟ್ರಾಫಿಕ್ ಅಲ್ಲಿ ಜನ ಸಾಯ್ತಿದ್ದಾರೆ, ಅದಕ್ಕೆ ಪರಿಹಾರ ಏನು? ಸರ್, ಅದು ನಾಳೆ ದಿನ ನೀವು ಬಸ್ ಅನ್ನು ಯೂಸ್ ಮಾಡಿ, ನೀವು ಕಡಿಮೆ ಪೆಟ್ರೋಲ್ ಯೂಸ್ ಮಾಡಿ, ಅದಲ್ಲ ನೀವು ಅವ್ರಿಗೆ ಲೆಕ್ಚರ್ ಅಂದ್ರೆ ಕೊಡಬೇಡಿ. ಟೆಕ್ನಿಕಲ್ ಏನಾಗಿದೆ ಈಗ, ಜನಕ್ಕೆ ಅರ್ಥ ಟನಲ್ ರೋಡ್ ಮಾಡಿಸ್ಬೇಡಿ. ಪ್ರಾಬ್ಲಮ್ ಏನಿದೆ ನೇರವಾಗಿ ಹೇಳಿ, ಟನಲ್ ಆಡಳಿತ technically ವಿರೋಧಿಯಲ್ಲೇ ನಿಮ್ ಕೆಪಾಸಿಟಿ ಎಬ್ರಿಸೋದಲ್ಲ. ಇಂಜಿನಿಯರಿಂಗ್ ಅಲ್ಲಿ ನಾಟ್ ಫೀಸಿಬಲ್ ಅನ್ನೋ ವರ್ಡೇ ಇಲ್ಲ. ಐ ಆಮ್ ಎನ್ ಇಂಜಿನಿಯರ್ ಬೇಸಿಕಲಿ. ಓಕೆ, ಇಂಜಿನಿಯರಿಂಗ್ ಅಲ್ಲಿ ನಾಟ್ ಫೀಸಿಬಲ್ ಅನ್ನೋದೇ ಇಲ್ಲ. ಆದ್ರೆ Viable ಅಂತಾರೆ, cost effective. ಹೌ ಕಾಸ್ಟ್ಲಿ ಇಟ್ ಈಸ್. Correct. ಈಗ ಟನೆಲ್ಗಳನ್ನ ಯಾವುದೇ ಸರ್ಫೇಸ್ ಮೇಲೆ, ಮೇಲ್ಮಟ್ಟದ ಮೇಲೆ, ನೆಲದ ಮೇಲೆ, ಗ್ರೌಂಡ್ ಲೆವೆಲ್ ಅಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ತರ ಟನೆಲ್ ಮಾಡಿನೇ ಮೆಟ್ರೋ ಮಾಡಿರೋದು. ಟನೆಲ್ ಬೋರಿಂಗ್ ಮಷಿನ್ ತಂದು ನಿಮ್ಗೆ ಮೇಲೆ ಗೊತ್ತೇ ಆಗಿಲ್ಲ ಕೆಳಗೆ ಟನೆಲ್ ಆಗಿದೆ ಅಂತ. ಆ ಥರ ಎಲ್ಲ ಟೆಕ್ನಾಲಜಿಗಳಿದ್ದಾವೆ. ಈಗ ಅದಾನಿ ಕೊಟ್ಟಿರೋದು ಅದೇ ವಿಚಾರಕ್ಕೆ ಇರಬಹುದು, ಬಟ್ ದಟ್ಸ್ ಟೋಟಲಿ ಡಿಫ್ರೆಂಟ್ ಡಿಬೇಟ್. ಆದರೆ ಇದೆಲ್ಲವನ್ನು ಉಪಯೋಗಿಸ್ಕೊಂಡು ನೀವು, ನಾನು ಸರಿ ಇರ್ಬೋದು, ನೀವು ಸರಿ, ಯಾವುದೇ ವಿಚಾರ ಇರಲಿ, ಇದೆಲ್ಲವನ್ನು ಉಪಯೋಗಿಸ್ಕೊಂಡು ಒಂದು ಆಡಳಿತ ವಿರೋಧಿ ಅಲೆಯನ್ನ ಹುಟ್ಟಿಸೋದಕ್ಕೆ ನಿಮ್ಮ ಕಡೆಯಿಂದ ಆಗ್ತಾ ಇಲ್ಲ. ಅದಕ್ಕೆ ಕಾರಣಗಳು, ಒಂದು ಬಿಜೆಪಿ ಒಳಗಿನ ಒಡಕುಗಳು, ಇನ್ನೊಂದು ಬಿಜೆಪಿ ಮತ್ತು JDS ನಡುವಿನ ಒಡಕು. ಆ ಒಡಕು ಬಾಂಧವ್ಯ ಚೆನ್ನಾಗಿದೆ ಅಂತಾರೆ. ಚೆನ್ನಾಗಿದೆ ಸರ್, ಕುಮಾರಸ್ವಾಮಿ ಅವ್ರ ಬಾಂಧವ್ಯ ಮತ್ತೆ ಹೈಕಮಾಂಡ್ ಲೆವೆಲ್ ಅಲ್ಲಿ ಮಾತ್ರ ಚೆನ್ನಾಗಿದೆ, ರಾಜ್ಯ ಬಿಜೆಪಿ ಚೆನ್ನಾಗಿಲ್ಲ. ನೋಡಿ ಸರ್, ನೀವು ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿಗಳು ಏನು ಅಂತ ಎತ್ಕೊಂಡ್ರಿ. ಮೂಡಾದಿಕ್ಕೆ ಸನ್ಮಾನ್ಯ ರಾಜ್ಯಪಾಲವರು, ಗೌರವಾನ್ವಿತ ರಾಜ್ಯಪಾಲರಿಗೆ ಲೆಟರ್ ಕೊಟ್ಟಿರುವಂಥದ್ದು ಅಫಿಷಿಯಲಿ JDS ಪಕ್ಷದವರು ಕಾನೂನಾತ್ಮಕವಾಗಿ. ಇಲ್ಲಿವರೆಗೂ ಟಿಲ್ ಡೇಟ್ ಏನೆಲ್ಲ ನಾವು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಯಾವುದೆಲ್ಲ ರಾಜ್ಯಪಾಲರಿಗಾಗಲಿ ಅಥವಾ ಕೇಂದ್ರ ಸರ್ಕಾರಕ್ಕಾಗಲಿ ಕೊಟ್ಕೊಂಡ್ ಬರ್ತಾ ಇರುವಂಥದ್ದು JDS ಕಾನೂನು ಘಟಕ. ನಾವು ಹೇಳಿ, ಈಗ ಜನರಿಗೆ ಅರಿವು ಮೂಡಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಕಾನೂನಾತ್ಮಕವಾಗಿ ರಾಜ್ಯಪಾಲರಿಗೆ ಏನ್ ಕೊಡಬೇಕು ಆ ಲೆಟರ್ಗಳನ್ನ ಕೊಡ್ತಾ ಇದ್ದೀವಿ. ಬೀದಿಲಿ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ, ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ಬಗ್ಗೆ ಚರ್ಚೆಗಳನ್ನ ಮಾಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ. ಇದು ಇಷ್ಟು ಮಾಡಿ ನಾವು ಹೇಳಿ ಎಲ್ಲಿ ಯಾವ ರೀತಿ ನಾವು ಇನ್ನೂ ಏನೆಲ್ಲ ಮಾಡ್ಬೋದು ಹೇಳಿ ಈ ಕಾಂಗ್ರೆಸ್ ಅಂದ್ರೆ ಸರ್ಕಾರ? ಅಸಹಾಯಕರಾಗ್ಬಿಟ್ರೆ I cannot give you advice. Correct. ಅಲ್ಲ, ನಾನು ಹೇಳೋದೇನಂದ್ರೆ, ಈಗ ನಾವು ಆ extreme ಹೋಗಿ ನಾವು ಮಾಡಿದ್ರು ಕೂಡ ಒಂದು ನಿಮಿಷ ರಿಷಿಕ್, ಅದೇ ಹೇಳ್ತಾ ಇದ್ರು, ದ್ವಂದ್ವ ಎಲ್ಲಿ ಕಾಣುತ್ತೆ ಅಂದ್ರೆ, ನಿಮ್ಮ ಕುಮಾರಸ್ವಾಮಿ ಅವರು ಮೊನ್ನೆ ಹೇಳಿದ್ರು, ಮನೆ ತಂದು ದುಡ್ಡು ಹಾಕಿ ರಾಜಕಾರಣ ಮಾಡೋಕ್ಕಾಗುತ್ತೇನ್ರಿ? ಮೊನ್ನೆ ಹೇಳಿದ್ದು, 4 ವರ್ಷಗಳಿಂದ ಹೇಳಿದ್ದು, ಭ್ರಷ್ಟಾಚಾರ ಇಲ್ಲದೆ ಸರ್ಕಾರ ನಡೆಸೋಕ್ಕಾಗೋದಿಲ್ಲ, ಚುನಾವಣೆ ಗಹನ ಬೇಕು ಅಂತ ಹೇಳಿದ್ದು. ನೀವು ಭ್ರಷ್ಟಾಚಾರದ ಬಗ್ಗೆ ಹೆಂಗೆ ಕಂಪ್ಲೇಂಟ್ ಮಾಡ್ತೀರಿ? ಮತ್ತು ಇನ್ನೊಂದು, ಇದ್ರ ಆಚೆ ಭ್ರಷ್ಟಾಚಾರ ನಿಜವಾಗ್ಲೂ ಜನರಿಗೆ ಅದೊಂದು ತಾಕಬಲ್ಲ ವಿಚಾರ ಆಗಿ ಉಳಿದಿದೆಯಾ? ಈಗ ಅನ್ಕೊಂಡಿದಾರ ಇವರು ಜನ ಭ್ರಷ್ಟಾಚಾರ ಇಲ್ಲ ಅಂತ, ಭ್ರಷ್ಟಾಚಾರ ಇಲ್ಲ ಸರ್ಕಾರ ಆಗುತ್ತೆ ಅಂತ ಅನ್ಕೊಂಡಿದಾರ? ಅದಲ್ಲ, ನೀವು ಕಟ್ಟಬೇಕಾಗಿರೋದು ಆ ಲೆಕ್ಕದಲ್ಲ. ಸರ್, ಈಗ ವಾಲ್ಮೀಕಿ ಹಗರಣ ಆಯ್ತು. ವಾಲ್ಮೀಕಿ ಹಗರಣ ಆಗಿದ ತಕ್ಷಣ ಆನ್ ದ ಫ್ಲೋರ್ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಪ್ಕೊಳ್ತಾರೆ. ಐ ಹ್ಯಾವ್ ನೆವರ್ ಸೀನ್ ಯಾವುದೇ ಒಂದು CM ಬಂದ್ಬಿಟ್ಟು ಹೌದು ಆಗಿರೋದು ನಿಜ ಅಂತ ಒಪ್ಕೊಂಡ್ರಂತ ನೋಡೇ ಇಲ್ಲ. ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ, ಹೌದು ಆಗಿರೋಂಥದ್ದು ನಿಜ, 123-130 ಕೋಟಿ ಅಲ್ಲ 90 ಕೋಟಿ ಅಂತ ಒಪ್ಕೊಳ್ತಾರೆ. ಅದನ್ನ ರಿಕವರಿ ಮಾಡ್ಕೊಳ್ತಾರೆ.